ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೇಲೂ ಕೂಡ ವರಮಹಾಲಕ್ಷ್ಮಿನ ಹಬ್ಬನ ಮಾಡ್ತಾ ಇದ್ದೀವಿ. ಬೆಳಗ್ಗೆನೇ 4 ಗಂಟೆಗೆ ಎದ್ದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀವಿ. ಹಿಂದಿನ ದಿನವೇ ಡೆಕೋರೇಷನ್ ಎಲ್ಲ ಫುಲ್ ಮುಗಿಸ್ಕೊಂಡಿದ್ದೆ. ಜಸ್ಟ್ ಇವತ್ತು ಹೂವು ಹಾಕ್ಬಿಟ್ಟು ಕಲಶ ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು. ಸೊ ಇವಾಗ ಎದ್ದು ಸ್ನಾನ ಮಾಡಿ ನಾನು ಕೂಡ ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ದೀಪಕ್ಕೆ ಮತ್ತು ಲಕ್ಷ್ಮಿಗೆ, ದೇವರುಗಳಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡೋದಷ್ಟೇ. ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ನಮ್ಮನೆ ಲಕ್ಷ್ಮಿ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋ ತೋರಿಸ್ತೀನಿ ನೋಡಿ ನಿಮಗೆ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು, ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇತ್ತು. ಸೊ ನಮ್ಮ ಮನೇಲಿ ಏನಪ್ಪ ಅಂದರೆ ಲಕ್ಷ್ಮಿ ಅಷ್ಟೊತ್ತರ ಎಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದು. ಹಾಗಾಗಿ 1 ಅವರ್ ಅಂತೂ ಬೇಕು ಪೂಜೆ ಮಾಡೋಕ್ಕೆ. ಸೊ ಫಸ್ಟ್ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಲಕ್ಷ್ಮಿ ಮುಂದೆ ತಂದಿಟ್ಕೊಂಡು ಕೂತ್ಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊತ್ತರನ ಹಾಕ್ಬಿಟ್ಟು ಕುಂಕುಮಾರ್ಚನೆ ಮಾಡಿಬಿಟ್ಟು ಆಮೇಲೆ ಪೂಜೆನ ಮಾಡೋದು. ಸೊ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈ ವ್ಲಾಗಲ್ಲಿ ಎಲ್ಲನೂ ಶೇರ್ ಮಾಡಿದ್ದೀನಿ ನೋಡಿ.
ಇವಾಗ ವಿದ್ಯಾವ್ರ ಮನೇಲಿ ಬಂದ್ವಿ, ಕುಂಕುಮ ಕರೆದಿದ್ವಿ ಅಂತ ಹೇಳ್ಬಿಟ್ಟು. ಫಸ್ಟ್ ವಿದ್ಯಾವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಮನೆಯಿಂದ ಲಾವು ಮನೆ, ಪೂಜಾ ಮನೆ, ತೇಜು ಅವ್ರ ಮನೆ, ಹೇಮ ಅವ್ರ ಮನೆ, ಸೊ ಹೀಗೆ ಎಲ್ಲರ ಮನೆಗೂ ಹೋಗಿ ಕುಂಕುಮ ಅರ್ಶನಕ್ಕೆ ಸೊ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಒಂಥರ ಹಬ್ಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಂತೂ ತುಂಬ ಇಷ್ಟ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ. ಸೊ ಆದಷ್ಟು ಎಲ್ಲನೂ ಕವರ್ ಮಾಡಿದ್ದೀನಿ, ಯಾರ್ಯಾರ ಮನೆಗೆ ಹೋಗಿದ್ವಿ ಅಂತ. ಅವರು ಒಂದ್ರಲ್ಲಿ ಕುತ್ಕೊಂತಾರಲ್ಲ ಪಾಪುಗೆ ಏನ್ ತಿನ್ಸ್ತೀಯ? ಅವಳಿಗೆ ಚಾಕ್ಲೇಟ್ ಅರ್ಧ ಕುಚ್ಚ ಸಾಕು ಬೇಡ ಬೇಡ ತಿನ್ಸ್ಬೇಕು. ಯಾಕೆ ವಿಡಿಯೋ ನೋಡ್ಕೊಂಡು ತಿನ್ನಿಸ್ತಾರೆ ಕಳ್ಳೀರ. ಲಾವು ನಂಗೆ ಇವತ್ತು ಚೆನ್ನಾಗಿ ಕಾಣಿಸ್ತಾವಳೆ, ಅವಳನ್ನೇ ನೋಡೋಣ ಅನ್ನಿಸ್ತೈತೆ ಬೆಳಗ್ಗೆಯಿಂದನು. ಒಂಥರ ಈಗ ಮದುವೆ ಆಗಿರೋ ಥರ ಕಾಣಿಸ್ತಾವಳೆ ಲಾವಣ್ಯ. ಯಾರು ಹೇಳಿದ್ದು? ಈಗ ಮದುವೆ ಆಗಿರೋ ಥರ ಕಾಣಿಸ್ತಾವಳೆ ಎದ್ದೆ. ನಾನೇನೋ ಕಾಣಿಸ್ತಿಲ್ಲ. ಆದ್ರೆ ನನ್ನ ವರ್ಷಕ್ಕೆ ನಾವು ಬ್ಲ್ಯಾಕ್ ತರ ಕಾಣಿಸ್ತಾವೆ. ಡಾರ್ಕ್ ಗ್ರೀನ್ ಕಲರು. ಆಮೇಲೆ ಗಟ್ಟಿ ಬಳೆ ಇವನ್ ಸ್ವಲ್ಪ ಒಡೆದೋಗಲ್ಲ ಬೇಗ. ಲಾವಣ್ಯ ಅವರು ನನ್ನ ಫಸ್ಟ್ ಟೈಮ್ ಅದ್ಕೆ ಅಂತ ಕರೆದಿದ್ದಾರೆ ಅಂತ. ಇನ್ನೊಂದ್ಸಲ ಕರೆದ್ ಬಿಡೆ, ವಿಡಿಯೋ ಮಾಡ್ಕೊಂತೀನಿ. ಅದಕ್ಕೆ ಅಂತ ಕರೀತಾರೆ, ಇವ್ರು ರಿಯಾಕ್ಷನ್ ಚೇಂಜ್. ಏ ಹಂಗಂದ್ರೆ ಅಲ್ಲ, ಅವ್ರ ಮನೆಗೆ ಹೋದಾಗ ಕುಂಕುಮ ಕೊಟ್ಟು ಕಾಲಿಗೆ ಬೀಳ್ಬೇಕು ಅದ್ಕೆಗೆ. ಶಾಕ್ ಆಯ್ತು ನಂಗೆ ಅದ್ಕೆ ಅಂದ ತಕ್ಷಣ. ಮತ್ತೆ ಲಕ್ಷ್ಮಿ ಪಕ್ಕ ಇಂಕೊಂಡು ಸೇಮ್ ಅಂತ ಸೇಮ್ ಬಟ್ ಡಿಫ್ರೆಂಟ್. ಮನೆ ಹೆಣ್ಮಕ್ಳು ಗುಡಿಸ್ಬೇಕು ಅಂತ ಇರ್ಬೇಕಾಯ್ತು. ಇವೆಲ್ಲ ಎತ್ತ ನೋಡೋ ಅಲ್ಲ ಹಂಗಿರ್ಬೇಕಿತ್ತಲ್ವಾ. ಬೇರೆ ಕಡೆ ಏನ್ ಗೊತ್ತಾ, ಎಲ್ಲಾರ್ನು ಕೂರ್ಸ್ಬಿಟ್ಟು ಕಾಲಿಗೆಲ್ಲ ಅರ್ಶನ ಹಚ್ಚಿ, ಕೈಗೆಲ್ಲ ಅರ್ಶನ ಹಚ್ಚಿ, ಪೂಜೆ ಎಲ್ಲ ಮಾಡಿ ಅಯ್ಯೋ ಕಾಲಿಗೆಲ್ಲ ಅರ್ಶನ, ಕೈಗೆಲ್ಲ ಮಂಗಾರಿಗೆಲ್ಲ ಎಡೆ ಮಾಡಿ ಮಂಗಾರತಿ ಮಾಡಿ ಎಲ್ಲ ಅವ್ರ ಊಟ ಎಲ್ಲ ಮಾಡಿಸಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಕೈಯೆಲ್ಲ ಅವರೇ ತೊಳಸ ಜೋಡಿ ಹೊಸ ಹೆಣ್ಣು. ನಾಳೆ ಗಂಟು ನಾಳೆಗೆ ಬರತ್ತ ಗಂಡಿನ ಬಂದಿಲ್ವಾ? ನಾಳೆ ದೇವಸ್ಥಾನಕ್ಕೆ ಬರುತ್ತಲ್ಲ. ಓ ಹಂಗೆ ಊರಿಗೆ ಹೋಯ್ತು, ಅವತ್ತು ರಜೆ ಮಾಡ್ಕೊಂಡು ಹೋಯ್ತು. ಅದಕ್ಕೂ ಬೇಜಾರಾಯ್ತು. ಅಯ್ಯೋ ಹೋಗತ್ತ ಹಿಂಗಂತಿದೀವಿ. ನಿಮ್ಮ ಅತ್ತೆ ನಿಮ್ಮ ಮಮ್ಮಿ ನಮ್ಮ ಅತ್ತೆ ನಮ್ಮ ಮಮ್ಮಿ ಇನ್ನೊಂದು ಅದೇ ದೊಡ್ಡಮ್ಮ 3 ಜನ ಕೂರಿಸಿ ಇಕ್ಕಿ ಆಶೀರ್ವಾದ ತಗೊಂಡು ಅವ್ರ ಹತ್ರ ಅಷ್ಟೇ. ಯಾರು ಕೊಟ್ಟಿಲ್ಲ ಸದ್ಯಕ್ಕೆ. ಇನ್ನು ನಾವು 3 ಜನ ಕೆಲವೊಂದ್ಸಲ ಡಿಫ್ರೆಂಟ್ ಆಗಿ ಮಾಡ್ತಿದ್ದೆ. ಆರತಿ ಎಲ್ಲ ಮಾಡಿ ಕೈಗೆಲ್ಲ ಕಟ್ಟಿ ಆರತಿ ಮಾಡ್ತೀನಿ ತಡ್ರಿ. ಮಾಡು. ಒಟ್ಟು ಮೇಲೆ ಎಲ್ಲ ಕೂರಿಸಿ
ಒಟ್ಟಿಗೆ ಎಲ್ಲರನ್ನು ಕೂಡಿಸಿ ಮಾಡಿ ಅಡ್ಡಿ ಬೀಳ್ತೀನಿ ಸುಮ್ಮನೆ ನಾವು ಹೆಣ್ಮಗು ಹೋಗ್ರೆ ಹರ್ಷಿತ ನಾ ಮಗು ಬರೋದವಾಗ ಎಂತದಲ್ಲ ಅವಳಿಗೆ ವಿಡಿಯೋ ಮಾಡೋ ಚಾನಲ್ ಮಾಡಿ ಇವಳೆಲ್ಲ ಕೇಳಿದ್ದು ಐದು ಮಾಡ್ತೀನಿ ತಡಿ ಬಾರೆ ಇಲ್ಲಿ ತಗೊಳ್ಳ ಹಾಂ ನಡಿ. ಅರ್ಷಿತ ನಿಂದೆ ಇರ್ಲಿ ಎತ್ಕೋ ಏನು ಇದು ಒಂದು ತೆಗ್ದಿಡು ಯಾವುದೋ ಒಂದು. ಎಲ್ಲರೂ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ರೆ. ಬಾಯ್ ಬಾಯ್ ಹೋಗಿ ಬರ್ತೀವಿ. ಹೋಗಿ ಬನ್ನಿ. ಮುಂದಿನ ವರ್ಷ ಬರ್ತೀನಿ. ಅಲ್ಲ ಇವರಿಬ್ರಿಗೂ ಕಾಣಲಿಕ್ಕೆ ಬಂದಿವಂತ ಅದಕ್ಕೆ ನೀವು ಅನ್ಲಕ್ಕೆ ಬಾರಿ ಬಾಯ್. ಊಟ ಕೊಟ್ಟಿಲ್ಲ ಊಟ ಕೊಟ್ಟು ಗೈಸ್ ನಾವು ಇವಾಗ ಫಸ್ಟ್ ವಿದ್ಯಾ ಅವ್ರ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗಿ ಇವಾಗ ಪೂಜಾ ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಎಲ್ಲರೂ ಒಟ್ಟಿಗೆ ರೌಂಡ್ಸ್ ಹೊಡಿತಾ ಇದ್ದೀವಿ ಗೈಸ್. ಎಲ್ಲರ ಮನೆಗೂ ಹಿಂಗೆ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಲಕ್ಷ್ಮಿ ತೋರಿಸ್ತೀನಿ ನೋಡಿ. ಪೂಜಾ ಸೊ ನಾವು ಬಂದ್ವಿ ಗೈಸ್ ಇವಾಗ ಪೂಜಾ ಮನೆಗೆ. ಇವರೆಲ್ಲ ಅಲ್ಲಿ ನಮ್ಮ ಮನೇಲಿ ಊಟ ಮಾಡಿದ್ದಾರೆ, ನಾನು ಊಟ ಮಾಡಿಲ್ಲ. ಹೌದು ಗೈಸ್, ಏನು ಕೊಟ್ಟಲ್ಲ ತಿನ್ಬಿಟ್ಟು ಹೋಗ್ತೀನಿ. ವಿಡಿಯೋ ಮಾಡ್ತೀನಿ. ನಮ್ಮನೆಗೆ ತಗೊಳ್ಳುವಂತೆ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು. ಬಿಕಾಸ್ ಏನದು ಕಳೆದೋಗಿತ್ತು ಫ್ರೆಂಡ್ಸ್, ಫೋನ್ ಕಳೆದೋಗಿತ್ತು. ನೋಡಿ ಲಾವಣ್ಯ ಅವ್ರು ಯಾಕೆ ಮಾಡಿದ್ದಾರೆ ಅಂತ ತೋರಿಸ್ತೀವಿ. ದುಡ್ಡು ಮುಚ್ಚಿಕ್ಕಿದ್ರೆ ಫ್ರೆಂಡ್ಸ್ ದೃಷ್ಟಿ ಆಗುತ್ತೆ ಅಂತ ಅದನ್ನ ನಾನು ತೆಗೆದ್ಬಿಟ್ಟೆ. ಚೆನ್ನಾಗಿದೆ ಸ್ಯಾರಿ. ನಂಗೆ ಯಾವುದೋ ಬೇರೆ ತೋರಿಸಿದ್ಲು, ಬೇರೆ ದುಡ್ಡು. ಹೌದಾ? ಯಾವಾಗ ನೋಡಿದ್ರು ಡ್ಯಾಮೇಜ್ ಆಗಿದ್ದು ಅಂತ?